ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಪೂರಿ. ಇದು ಗೋಧಿ ಹಿಟ್ಟಿನ ಪೂರಿ ಅಂದರೆ ನಂಬ್ತೀರಾ? ತುಂಬ ಚೆನ್ನಾಗಿ ತುಂಬ ಸಖತ್ತಾಗಿ ಬರುತ್ತೆ. ಈ ಪೂರಿ ಮತ್ತು ಪಿಟ್ಲ ಜೊತೆ ತಿಂದರೆ ಸಖತ್ತಾಗಿರುತ್ತದೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ತುಂಬ ಚೆನ್ನಾಗಿದ್ದೀವಿ. ಈಗ ನೋಡಿ ಪೂರಿ ಮತ್ತು ಪಿಟ್ಲ ತೊಗೊಂಬಂದಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲಿ ನೋಡಿ ಪೂರಿ ಮಾಡೋಕ್ಕೆ ನಾನು ಒಂದು ಬೌಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನೋಡಿ, ಒಂದು ಚೆನ್ನಾಗಿ ಜರಡಿ ಹಿಡ್ಕೊಂಡು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಚೆನ್ನಾಗಿ ಜರಡಿ ಹಿಡಬೇಕು ಮತ್ತು ಸಣ್ಣಗೆ ಬೀಸಿರಬೇಕು ಗೋಧಿ ಹಿಟ್ಟು. ಅದಕ್ಕೆ ಒಂದು ಬೌಲ್ ಗೋಧಿ ಹಿಟ್ಟಿಗೆ 1 ಕಪ್ಪಷ್ಟು ಚಿರೋಟಿ ರವೆ ಹಾಕ್ತಾಯಿದ್ದೀನಿ. ನೋಡಿ, ಸಣ್ಣಗಿರುತ್ತಲ್ಲ ಚಿರೋಟಿ ರವೆ, ಅದು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕಲಿಸ್ಕೋಬೇಕು. ಗೋಧಿ ಹಿಟ್ಟು ಮತ್ತು ಚಿರೋಟಿ ರವೆ ಎರಡೂ ಮಿಕ್ಸ್ ಆಗಬೇಕು ಫ್ರೆಂಡ್ಸ್ ನೀಟಾಗಿ, ಇಲ್ಲಾಂದರೆ ಗಂಟು ಥರ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು, ರವೆ, ಗೋಧಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು ಫ್ರೆಂಡ್ಸ್. ನೋಡಿ, ನಾನು ಎಷ್ಟು ನೀರು ಸ್ವಲ್ಪ ಹಾಕೊಂಡು ನಾದ್ತಾ ಇದ್ದೀನಲ್ಲ, ಹಾಗೆ ನಾದಬೇಕು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಟೈಮ್ ತಗೊಂಡು ಪೇಷನ್ಸಿಂದ ನೀವು ಹಿಟ್ಟನ್ನು ಕಲಿಸ್ತೀರ, ಅಷ್ಟು ಚೆನ್ನಾಗಿ ಪೂರಿ ಉಬ್ಬಿ ಬರ್ತವೆ. ಮೈದಾ ಹಿಟ್ಟಿನ ಮಾಡೋದರಿಂದ ಒಳ್ಳೆಯದಲ್ಲ ಅದು ಹೆಲ್ತಿಗೆ. ಅದಕ್ಕೆ ನಾನು ಗೋಧಿ ಹಿಟ್ಟನ್ನೇ ಮಾಡೋದು ಜಾಸ್ತಿ. ಮನೆಯಲ್ಲಿ ನಾನು 90% ನಾವು ಗೋಧಿ ಹಿಟ್ಟಿನ ಪೂರಿನೇ ಮಾಡೋದು. ತುಂಬ ಹೆಲ್ದಿ, ಮಕ್ಕಳಿಗೆಲ್ಲ ಒಳ್ಳೆಯದು. ಮೈದಾ ಎಷ್ಟಾಗುತ್ತೆ ಅಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದಲ್ವ. ಅದಕ್ಕೆ ನಾನು ಗೋಧಿ ಹಿಟ್ಟಿನ ಪೂರಿ ಮಾಡ್ತಾಯಿದ್ದೀನಿ. ಇದೇನು ಟೇಸ್ಟ್ ಬೇರೆ ಇರಲ್ಲ. ತುಂಬ ಗೋಧಿ ಹಿಟ್ಟು ಮೈದಾ ಹಿಟ್ಟಿನ ಪೂರಿಗಿಂತ ತುಂಬ ಜಾಸ್ತಿನೇ ಬರುತ್ತೆ ಟೇಸ್ಟು. ನೋಡಿ, ಈ ಥರ ನಾದ್ಕೋಬೇಕು, ಗಟ್ಟಿಯಾಗಿ ನಾದ್ಕೋಬೇಕು. ಎಷ್ಟು ಚೆನ್ನಾಗಿ ಮಿದ್ದಿ ನಾದ್ಕೋತೀರ ಅಷ್ಟು ಒಳ್ಳೆಯದು. ಒಂದು 15ರಿಂದ 20 ನಿಮಿಷ ಮುಚ್ಚಿಡಿ ಚೆನ್ನಾಗಿ. ಈಗ ನೋಡಿ, ಈ ಕಡಲೆ ಹಿಟ್ಟಿನ ಪಿಟ್ಲ ಮಾಡ್ಕೋಬೇಕಲ್ವ. 1 ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇಂಗು ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಅರಿಶಿನ ತೊಗೊಂಡಿದ್ದೀನಿ. ಈರುಳ್ಳಿ ಜಾಸ್ತಿ ಬೇಕು ಫ್ರೆಂಡ್ಸ್ ಇದಕ್ಕೆ ಪಿಟ್ಲಾಗೆ. ಇದು ತುಂಬ ಚೆನ್ನಾಗಿರುತ್ತೆ ಪೂರಿ ಜೊತೆಗೆ. 4 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, 4 ಹಸಿಮೆಣಸಿನ್ಕಾಯಿ, 1 ಟೊಮೊಟೊ, ಕರಿಬೇವು, ಕೊತ್ತಂಬರಿ. ಈಗ ನೋಡಿ, ಕಡಲೆ ಹಿಟ್ಟನ್ನ ನಾನು ಒಂದು ಬೌಲಿಗೆ ಹಾಕಿ ಕಲಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಡೈರೆಕ್ಟ್ ಒಗ್ಗರಣೆ ಕಡಲೆ ಹಿಟ್ಟು ಹಾಕಿದ್ರೆ ಗಂಟಾಗುತ್ತೆ, ಟೈಮ್ ಜಾಸ್ತಿ ಹಿಡಿಯುತ್ತೆ. ಅದಕ್ಕೆ ನಾನು ಒಂದು ಬೌಲಲ್ಲಿ ಕಡಲೆ ಹಿಟ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು. ಕಡಲೆ ಹಿಟ್ಟು ತುಂಬ ಚೆನ್ನಾಗಿ ನೀಟಾಗಿ ಮಾಡ್ಕೋಬೇಕು ಫ್ರೆಂಡ್ಸ್. ಅಂದರೆ ಜರಡಿ ಹಿಡ್ಕೊಂಡು ಬರಬೇಕು, ಅಂದರೆ ಚೆನ್ನಾಗಿ ಬರುತ್ತೆ, ಗಂಟು ಬೇಗ ಆಗಲ್ಲ. ಈ ಥರ ಇಟ್ಕೊಂಡು ಇಲ್ಲಿ ನೋಡಿ, ನಾವು ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ದಪ್ಪ ತಳ ಪಾತ್ರೆ ತೊಗೊಳ್ಳಿ. ಕಡಲೆ ಹಿಟ್ಟು ಅಂಟುತ್ತಲ್ಲ, ದಪ್ಪ ತಳ ಪಾತ್ರೆ ಇಟ್ಕೊಳ್ಳಿ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು. 1 2ರಿಂದ 3 ಚಮಚ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ್ಮೇಲೆ ಜೀರಿಗೆ, ಸಾಸಿವೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನೋಡಿ ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಳ್ಳಿ ಹಸಿಮೆಣಸಿನ್ಕಾಯಿ, ಅಂದರೆ ಇದು ಪಿಟ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಪೂರಿ ಜೊತೆ ಆಲೂಗಡ್ಡೆ ಪಲ್ಯ ಒಂದೇ ಥರ ತಿಂದು ಬೇಜಾರಾದರೆ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬ ರುಚಿಯಾಗಿ, ತುಂಬ ಹೆಲ್ದಿ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಇಲ್ಲಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಜೊತೆ ಕರಿಬೇವು ಹಾಕೋತಾ ಇದ್ದೀನಿ, ಯಾಕಂದ್ರೆ ಚಟ ಸಿಡಿಯುತ್ತೆ ಅಂತಂದು. ಮತ್ತು ಈ ಥರ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ, ಕರಿಬೇವು ಹಸಿರಾಗಿ ಇರುತ್ತೆ. ನೋಡಿ, ಹಿಂಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಾಡಿದ್ರೆ ಈರುಳ್ಳಿ ಬೇಗ ಕಲರ್ ಬಿಡುತ್ತೆ. ಪಿಂಕ್ ಕಲರ್ ಬಂದಮೇಲೆ ಟೊಮೊಟೊ ಹಾಕೋಬೇಕು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಹುರ್ಕೋತೀರ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈಗ ನೋಡಿ, ಸ್ವಲ್ಪ ಕೊತ್ತಂಬರಿ, ಟೊಮೊಟೊ ಹಾಕೋಬೇಕು. ಎಷ್ಟು ಚೆನ್ನಾಗಿ ಹುರಿತೀರ ಅಷ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಪಿಟ್ಲ. ಇದು ನಮ್ಮ ಕಡೆ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿನೇ ಅನ್ಬೋದು. ಪೂರಿ ಜೊತೆ ಆಲೂಗಡ್ಡೆ ಇಲ್ಲದೆ ಇದ್ದಾಗ ಈ ಥರ ಮಾಡ್ಕೊಂಡು ತಿಂತಾರೆ. ಮತ್ತು ತುಂಬ ಹೋಟೆಲ್ಗಳಲ್ಲೆಲ್ಲ ಇದೇ ಕೊಡ್ತಾರೆ ನಮ್ಮ ಕಡೆ. ನೋಡಿ, ಅರಿಶಿನ ಹಾಕ್ಕೊಂಡು ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಎಲ್ಲ ಕಲರ್ ಚೇಂಜ್ ಆದಮೇಲೆ ನೋಡಿ, ಕಲಸಿಟ್ಟ ಕಡಲೆ ಹಿಟ್ಟಿನ ನೀರನ್ನು ಹಾಕೋಬೇಕು ಫ್ರೆಂಡ್ಸ್. ನೋಡಿ, ನಿಧಾನಕ್ಕೆ ಕಲಿಸ್ಕೊಂಡ್ಬಿಡ್ಬೇಕು, ಇಲ್ಲಾಂದ್ರೆ ಗಂಟಾಗ್ಬಿಡುತ್ತೆ. ಹಾಗೆ ನಿಧಾನಕ್ಕೆ ಕಲಿಸ್ಕೊಳ್ಳಿ. ಅದೇ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು ಹಾಕೋತಾ ಇದ್ದೀನಿ. ನೋಡಿ, ಜಾಸ್ತಿ ನೀರು ಹಾಕೋಬೇಡಿ, ಸಾಕು ಇಷ್ಟು. ನೋಡಿ, ಎಷ್ಟು ಚೆನ್ನಾಗಿ ಮಿಂಚುತ್ತದೆ ನೋಡಿ, ಅಲ್ಲಿ ತನಕ ನಾವು ಬೇಯಿಸ್ಕೋಬೇಕು, ಮಿಂಚಬೇಕು ಫ್ರೆಂಡ್ಸ್. ಹಸಿ ವಾಸನೆ ಎಲ್ಲ ಹೋಗಬೇಕು, ಮತ್ತು ಕಡಲೆ ಹಿಟ್ಟು ಮಿಂಚಬೇಕು. ನೀವು ಹಂಗೆ ತಿರುಗ್ತಿರಲ್ಲ ಕೈಯಲ್ಲಿ, ಒಂದು ಪಾತ್ರೆ ಇಟ್ಕೊಂಡು ತಿರುಗ್ತಿರಲ್ಲ ನೋಡಿ, ಅದು ಕಡ್ಚಿಗೆಲ್ಲ ನೀವು ಮಿಂಚಬೇಕು. ಕಡ್ಚಿಗೆಲ್ಲ ಕಡಲೆ ಹಿಟ್ಟು ಹತ್ತಿರುತ್ತಲ್ಲ, ಅದು ಮಿಂಚಬೇಕು ಫ್ರೆಂಡ್ಸ್. ಅಂದ್ರೇ ಪಿಟ್ಲ ರೆಡಿಯಾಗಿದೆ ಅಂತ ಅರ್ಥ. ನೋಡಿ, ಹೆಂಗೆ ತಳ ಬಿಡ್ತಾ ಇದೆ, ತಂತಾನೆ ತಳ ಬಿಡಬೇಕು ಫ್ರೆಂಡ್ಸ್. ಅಂದ್ರೇ ಕಡಲೆ ಹಿಟ್ಟು ಪಿಟ್ಲ ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ. ಈ ಥರ ಮಿಂಚಬೇಕು. ನೋಡಿ, ಈ ಥರ ಮಿಂಚಬೇಕಂದ್ರೆ ಆಗಿದೆ ಅಂತ ಅರ್ಥ. ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್. ಚೆನ್ನಾಗಿ ಬೇಯಿಸ್ಕೊಳ್ಳಿ, ಸ್ವಲ್ಪ ಗಟ್ಟಿಯಾಗುತ್ತೆ. ಆಮೇಲೆ ಪೂರಿ ಜೊತೆ ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ. ಈ ಕಡೆ ಪೂರಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಚಪಾತಿ ಮಣೆ ಇಟ್ಕೊಳ್ಳಿ. ಯಾವ ಸೈಜಿಂದ ಬೇಕೋ ಆ ಸೈಜ್ ನೀವು
ಪೂರಿ ಮಾಡ್ಕೋಬೇಕು. ನೋಡಿ ಇಲ್ಲಿ ಹಿಟ್ಟು ಹಚ್ಚಬೇಡಿ, ಎಣ್ಣೆ ಎಲ್ಲ ಹಾಳಾಗುತ್ತೆ. ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡೆ ನೀವು ಪೂರಿನ ಲಟ್ಟಿಸ್ಕೋಬೇಕಾಗುತ್ತೆ. ನೋಡಿ ಪೂರ್ತಿ ತೆಳುವಾಗಿರ್ಬಾರ್ದು, ಪೂರ್ತಿ ದಪ್ಪನೇ ಇರಬಾರ್ದು, ಮೀಡಿಯಮ್ ಆಗಿ ಮಾಡ್ಕೊಂಡ್ರೆ ಪೂರಿ ಚೆನ್ನಾಗಿ ಉಬ್ಬುತ್ತೆ ಫ್ರೆಂಡ್ಸ್. ನೋಡಿ ಇದೇ ಥರ ನೀವು ದೊಡ್ಡದಾಗ ಒಂದು ಚಪಾತಿ ಲಟ್ಟಿಸ್ಬಿಟ್ಟು ಡಬ್ಬಿ ಮುಚ್ಚಳ ಇರುತ್ತಲ್ಲ ಅದರಲ್ಲೆಲ್ಲ ನೀವು ಸರ್ಕಲ್ ಮಾಡಿಕೊಂಡು ಒಮ್ಮೆಗೆ ಮಾಡ್ಕೋಬೋದು. ನಾನು ಮಾಡ್ತಾ ಇಲ್ಲ, ನೀವು ಹೆಂಗಾಗುತ್ತೆ ನಿಮಗೆ ಆ ಥರ ಪೂರಿ ಮಾಡ್ಕೊಳ್ಳಿ. ಆದರೆ ಪೂರಿ ಯಾವ ಥರ ಮಾಡಬೇಕು, ಎಣ್ಣೆ ಹಚ್ಚಿ ಮಾಡಬೇಕು ಫ್ರೆಂಡ್ಸ್. ಎಣ್ಣೆ ಹಾಳಾಗಲ್ಲ. ಎಣ್ಣೆ ಪಾತ್ರೆಯಲ್ಲಿ ಎಣ್ಣೆ ಕರಿತೀವಲ್ಲ, ಎಲ್ಲ ಹಿಟ್ಟು ಹಚ್ಚಿ ಮಾಡಿದ್ರೇ ಎಣ್ಣೆ ಹಾಳಾಗ್ಬಿಡುತ್ತೆ. ಇನ್ನೊಮ್ಮೆ ಯೂಸ್ ಮಾಡೋಕ್ಕೆ ಮನಸ್ಸು ಬರೋಲ್ಲ. ಅದಕ್ಕೆ ಎಣ್ಣೆ ಹಚ್ಕೊಂಡು ಈ ಥರ ಲಟ್ಟಿಸ್ರಿ, ಚೆನ್ನಾಗಿರುತ್ತೆ. ಮತ್ತು ಪೂರ್ತಿ ದಪ್ಪ ಪೂರ್ತಿ ತೆಳುವಾಗಿ ಇರಬಾರ್ದು, ಉಬ್ಬಲ್ಲ ಪೂರಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ನೀವು ಲಟ್ಟಿಸ್ಕೋಬೋದು. ನೋಡಿ ಒಂದು 5 ಲಟ್ಟಿಸ್ಕೊಂಡು ತೋರಿಸ್ತಾ ಇದ್ದೀನಿ. ಈ ಕರಿಯಣ್ಣ ಬನ್ನಿ, ಈ ಕಡೆ ಬಿಸಿಯಾಗಿತ್ತು ನೋಡಿ, ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ ಹಾಕಿದ ತಕ್ಷಣ ಹೆಂಗೆ ನೋಡಿ ಬುರ ಅಂತ ಉಬ್ಬುತ್ತೆ ನೋಡಿ ಪೂರಿ. ಈ ಥರ ಮಾಡ್ಕೋಬೇಕು ಫ್ರೆಂಡ್ಸ್, ಅಂದರೆ ಚೆನ್ನಾಗಿರುತ್ತೆ. ಎಷ್ಟು ಕರೆದ್ರೂ ಎಣ್ಣೆ ಹಾಳಾಗಲ್ಲ ಫ್ರೆಂಡ್ಸ್. ಹಿಟ್ಟು ಹಚ್ಚಿ ಮಾಡಿಬಿಡೋದು, ಸ್ವಲ್ಪ ಎಣ್ಣೆ ಹಚ್ಚಿ ಮಾಡ್ಕೊಳ್ಳಿ. ನೋಡಿ 2 ಸೈಡ್ ಚೆನ್ನಾಗಿ ಸುತ್ತ ಎಲ್ಲ ಪೂರಿ ಸುತ್ತನೂ ಬೇಯಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸಖತ್ತಾಗಿ ಬಂದಿದೆ ಅಲ್ವ ಪೂರಿ. ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಚಿರೋಟಿ ರವೆ ಮತ್ತು ಗೋಧಿ ಹಿಟ್ಟಿರುತ್ತಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ನೋಡಬೇಡಿ ಪ್ಲೀಸ್, ಸ್ಕಿಪ್ ಮಾಡಿದೆ ನೋಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಾಚ್ ಮಾಡಿ. ಮತ್ತು ಹಾಗೆ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸಖತ್ತಾಗಿ ಬಂದಿದೆ ಅಲ್ವಾ. ಮತ್ತು ಈ ರೆಸಿಪಿನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ತುಂಬ ಯೂಸ್ಫುಲ್ ವಿಡಿಯೋ ಆಗಿದೆ. ಯಾರಿಗೆಲ್ಲ ಪೂರಿ ಮಾಡೋದು ಕಷ್ಟ ಆಗುತ್ತೆ ಇದನ್ನು ನೋಡಿ ಮಾಡಿ ಕಲ್ತ್ಕೊಳ್ಳಿ. ನಿಮ್ಮ ಮನೆಯವರಿಗೆಲ್ಲ ಮಾಡಿಕೊಡಿ, ತುಂಬ ಖುಷಿ ಆಗ್ತಾರೆ. ಮಕ್ಕಳಿಗಂತೂ ಟಿಫಿನ್ ಬಾಕ್ಸಿಗೆ ಬೆಳಿಗ್ಗೆ ತಿಂಡಿಗೆ ತುಂಬ ಇಷ್ಟ ಆಗುತ್ತೆ. ಕಡಲೆ ಹಿಟ್ಟು ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ. ನೋಡಿ ಸರ್ವ್ ಮಾಡ್ತಾಯಿದ್ದೀನಿ. ಈ ಥರ ಪಲ್ಯ, ಕಡಲೆ ಹಿಟ್ಟಿನ ಪಲ್ಯ ಆ ಥರ ಆಗುತ್ತೆ ಫ್ರೆಂಡ್ಸ್. ಆರದ ಮೇಲೆ ಸರ್ವ್ ಮಾಡ್ತಾಯಿದ್ದೀನಿ. ಚಟಿ ಇರುತ್ತೆ ಫ್ರೆಂಡ್ಸ್, ಏನೂ ಆರೋದಿಲ್ಲ ಮತ್ತು ಮೆತ್ತಗೂ ಆಗೋದಿಲ್ಲ, ಇದೇ ಥರ ಇರುತ್ತೆ. ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಖತ್ತಾಗಿ ಬಂದಿದೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಸಪೋರ್ಟ್ ಮಾಡಿ ಹೀಗೆ.